ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ನಿಲ್ತಾನೆ ಇಲ್ಲ. ಒಂದೆಡೆ ಕಾಂಗ್ರೆಸ್ನ ಮುಖಂಡರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ರಾಜೀನಾಮೆ ನೀಡಿದ್ದಂತಹ ಮುಸ್ಲಿಂ ಮುಖಂಡರಿಗೆ ಇದೀಗ ಕಾಂಗ್ರೆಸ್ ನೋಟಿಸ್ ಜಾರಿ ಮಾಡಿದೆ. ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆ ನೋಟಿಸ್ ಜಾರಿ ಮಾಡಿದೆ. ಕಾಂಗ್ರೆಸ್ನ ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆ ಮಾಡಿರುವಂತಹ ನೋಟಿಸ್ ನೀಡಲಾಗಿದೆ. ದಕ್ಷಿಣ ಕನ್ನಡ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್, ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವಿಕಾಸ್ ಶೆಟ್ಟಿ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ. ತಮ್ಮ ವಿರುದ್ಧ ಶಿಸ್ತು ಕ್ರಮ ಯಾಕೆ ಕೈಗೊಳ್ಳಬಾರದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ನೀವೇನು ರಾಜೀನಾಮೆ ಕೊಟ್ಟಿದ್ದೀರಿ, ಅದೇ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ, ನಿಮ್ಮ ವಿರುದ್ಧ ಯಾಕೆ ನೋಟಿಸ್ ಜಾರಿ ಮಾಡಬಾರ್ದು, ನಿಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತ ಈಗ ವಿಕಾಸ್ ಶೆಟ್ಟಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೋಟಿಸ್ ಪತ್ರ ತಲುಪಿದ 7 ದಿನಗಳ ಒಳಗಾಗಿ ನೋಟಿಸ್ಗೆ ವಿವರಣೆ ನೀಡುವಂತೆ ಹೇಳಲಾಗಿದೆ. ಅಂದರೆ ಈ ನೋಟಿಸ್ಗೆ ಉತ್ತರ ನೀಡಬೇಕು, ರಾಜೀನಾಮೆ ಕೊಟ್ಟಿರೋದಕ್ಕೆ, ಅದೇ ರೀತಿಯಾಗಿ ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿರೋದಕ್ಕೆ ವಿವರಣೆ ನೀಡಬೇಕು ಅಂತ ನೋಟಿಸ್ ನೀಡಲಾಗಿದೆ. ಹೀಗಾಗಿ ಇದಕ್ಕೆ ಯಾವ ರೀತಿಯಾಗಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಯಾವ ರೀತಿಯಾಗಿ ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ಕಾಂಗ್ರೆಸ್ನ ಮುಖಂಡರು ರಾಜೀನಾಮೆ ನೀಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಸ್ಲಿಂ ಮುಖಂಡರು ವರ್ಸಸ್ ಕಾಂಗ್ರೆಸ್ನ ಜಟಾಪಟಿ ಮುಂದುವರಿತಾ ಇದೆ. ರಾಜೀನಾಮೆ ನೀಡಿರುವಂತಹ ಮುಸ್ಲಿಂ ಮುಖಂಡರಿಗೆ ನೋಟಿಸ್ ನೀಡಲಾಗಿದೆ. ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿರುವ ಬಗ್ಗೆ ನೋಟಿಸ್ ನೀಡಲಾಗಿದೆ. ಹೀಗಾಗಿ ಈ ಒಂದು ಹೋರಾಟ ಎಲ್ಲಿಗೆ ತಲುಪುತ್ತೆ, ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮುಖಂಡರು ಬಹಿರಂಗವಾಗಿ ಆಕ್ರೋಶ ಹೊರಹಾಕ್ತಾ ಇದ್ರು. ಹೀಗಾಗಿ ಈಗ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿರುವಂಥದ್ದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಒಂದೆಡೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ರು, ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ರಾಜೀನಾಮೆ ಕೊಟ್ಟಂತಹ ನಾಯಕರಿಗೆ ಈಗ ನೋಟಿಸ್ ನೀಡಲಾಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಮುಖಂಡರು, ಮುಂದೆ ಯಾವ ನಡೆ ಕೈಗೊಳ್ಳಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಹೌದು ಸಂತೋಷ್, ಯಾಕಂದ್ರೆ ಅಬ್ದುಲ್ ರೆಹಮಾನ್ ಹತ್ಯೆ ಬಳಿಕ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಲ್ತಾನ ಇಲ್ಲ, ಇದು ಕಂಟಿನ್ಯೂ ಆಗ್ತಾ ಇದೆ. ಯಾಕಂದ್ರೆ ಮುಖಂಡರು ಈಗ ಯಾವ ಹಂತದಲ್ಲಿ, ಅಂದ್ರೆ ಯಾವ ಮುಖಂಡರ ಕೈಯಲ್ಲಿ ಏನೂ ಇಲ್ಲ. ಯಾಕಂದ್ರೆ ಅವರನ್ನೇ ನಂಬಿರುವಂತವರ ಮುಸ್ಲಿಂ ಕಾರ್ಯಕರ್ತರು ಏನಿದ್ದಾರೆ, ಮೊನ್ನೆ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜೀನಾಮೆಯನ್ನ ಹಿಂಪಡೆಯುವಂತ ಸಾಧ್ಯತೆ ಇಲ್ಲ ಅನ್ನುವಂತ ರೀತಿಯ ಒಂದು ಖಡಕ್ ಸಂದೇಶವನ್ನ ಕೊಟ್ಟಿದ್ರು. ಎಲ್ಲೋ ಒಂದ್ ಕಡೆ ಏನು ಈಗ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂತಹ ಶಾಹುಲ್ ಹಮೀದ್ ರವರು ಮುಖ್ಯಮಂತ್ರಿಗಳ ಮಾತಿನ ಮೇರೆಗೆ ನಾವು ಸ್ವಲ್ಪ ದಿನ ರಾಜೀನಾಮೆಯನ್ನ ಮುಂದೂಡೋಣ ಅನ್ನುವಂತ ಒಂದು ವಿಚಾರವನ್ನ ಅಲ್ಲಿ ಪ್ರಸ್ತಾಪಿಸಿದ ಕೂಡಲೇ ಅಲ್ಲಿ ದೊಡ್ಡ ಜಟಾಪಟಿಯನ್ನು ನಡೆಯುತ್ತೆ. ಆ ಕಾರ್ಯಕರ್ತರ ಆಕ್ರೋಶಕ್ಕೆ ಮಣಿದು ಏನು ಹಿರಿಯ ಮುಖಂಡರಿದ್ದಾರೆ, ಮುಸ್ಲಿಂ ಮುಖಂಡರು ಎಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತಾರೆ. 200ಕ್ಕೂ ಅಧಿಕ ಜನರು ರಾಜೀನಾಮೆಯನ್ನ ಆ ಕ್ಷಣದಲ್ಲೇ ಕೊಡ್ತಾರೆ. ಮತ್ತು ನಿನ್ನೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಒಂದು ರೀತಿಯ ಅಂತರವನ್ನ ಕಾಯ್ದುಕೊಳ್ತಾರೆ, ಒಂದು ಸಂದೇಶವನ್ನ ಕೊಟ್ಟಿರ್ತಾರೆ, ಯಾರೇ ಬಂದ್ರು ಕೂಡ ನಾವು ಹೋಗೋದಿಕ್ಕಿಲ್ಲ, ಯಾವುದೇ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಇದಕ್ಕೆ ಒಂದು ರೀತಿ ನೋಟಿಸ್ ಅನ್ನ ನೀಡಿರುವಂತದ್ದು. ಪ್ರಮುಖವಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಪಕ್ಷದ ಶಿಸ್ತಿಗೆ ವಿರುದ್ಧವಾಗಿರೋದ್ರಿಂದ ನಿಮ್ಮ ವಿರುದ್ಧ ಯಾಕೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬಾರದು ಅನ್ನುವಂತ ರೀತಿಯಲ್ಲಿ ನೋಟಿಸ್ ಅನ್ನ ಕಳಿಸಿದ್ದಾರೆ. ಇದಕ್ಕೆ ವಿವರಣೆಯನ್ನ ನೀಡಬೇಕು 7 ದಿನದ ಒಳಗೆ ಅನ್ನುವಂತ ರೀತಿಯ ಗಡುವನ್ನ ಕೂಡ ನೀಡಿದ್ದಾರೆ. ಯಾಕಂದ್ರೆ ಅವತ್ತು ನಡೆದಂತಹ ಒಂದು ಬೆಳವಣಿಗೆ ಏನಿದೆ ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟಿನ ಒಂದು ಹಿನ್ನಡೆಯನ್ನ ತಂದಿತ್ತು. ಮತ್ತು ಅನೇಕ ಅಲ್ಪಸಂಖ್ಯಾತ ಮುಖಂಡರನ್ನ ರಾಜೀನಾಮೆಯನ್ನ ಕೂಡ ಒಂದೇ ಸಭೆಯಲ್ಲಿ ಕೂಡ ಅವರು ಕೊಡಿಸಿದ್ರು. ಹಾಗಾಗಿ ಇದು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಡ್ಯಾಮೇಜ್ ಆಗಿದೆ ಅನ್ನುವಂತ ರೀತಿಯಲ್ಲೂ ಕೂಡ ಈ ನೋಟಿಸ್ ನಲ್ಲಿ
ಉಲ್ಲೇಖ ಮಾಡಲಾಗಿದೆ. ಇನ್ನು ಅಶ್ರಫ್ ಕೂಡ ನೋಟಿಸ್ ನೀಡಲಾಗಿದೆ. ಯಾಕಂದ್ರೆ ಅವರು ಒಂದು ಕರೆ ಕೊಟ್ಟಿದ್ರು, ರಾಜ್ಯದ ಯಾವುದೇ ಮುಖಂಡರು ಬಂದ್ರು ಕೂಡ, ಈವನ್ ಮುಖ್ಯಮಂತ್ರಿಗಳು ಬಂದ್ರು ಕೂಡ ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಿಲ್ಲ. ಅಬ್ದುಲ್ ರೆಹಮಾನ್ ಸಾವಿಗೆ ಹಾಗೂ ಇಲ್ಲಿ ನಡೀತಾ ಇರುವಂತ ಒಂದು ಕೋಮುವಾದಕ್ಕೆ ಕಂಪ್ಲೀಟ್ ಆಗಿ ಸರ್ಕಾರ ಕಡಿವಾಣ ಹಾಕುವವರೆಗೂ ಕೂಡ ನಾವು ಇದೇ ನಿರ್ಧಾರವನ್ನ ಮುಂದುವರಿಸಲಿಕ್ಕಿದ್ದೀವಿ ಅನ್ನುವಂತ ಒಂದು ನಿರ್ಧಾರವನ್ನ ಅಲ್ಲಿ ಪ್ರಕಟ ಮಾಡಿದ್ರು. ಹಾಗಾಗಿ ಈಗ ಇಬ್ಬರ ವಿರುದ್ಧವೂ ಕೂಡ ಒಂದು ನೋಟಿಸ್ ಬಂದಿದೆ. ಈಗ ಏನು ಈ ಒಂದು ಜಟಾಪಟಿ ಇದೆ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು, ಆ ಕಾಂಗ್ರೆಸ್ನ ಒಂದು ಒಳ ಬೇಗುದಿಗೆ ಇದೊಂದು ಇನ್ನಷ್ಟು ತುಪ್ಪವನ್ನು ಸುರಿಯುವಂತಹ ಬೆಳವಣಿಗೆ ಆಗಿದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.